ನೋಡಿ ಸ್ನೇಹಿತರೆ, ನಾವಿವಾಗ ಮುದೇನೂರು ಗ್ರಾಮದಲ್ಲಿದ್ದೀವಿ. ಮುದೇನೂರಲ್ಲಿ ನೋಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಏನು ಮುದೇನೂರು ಅಂತ ಇದೆಯಲ್ಲ, ಈ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ನೋಡಿ. ಈ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಪಕ್ಕದಲ್ಲೇ ಒಂದು ಕಾಂಕ್ರೀಟ್ ರೋಡ್ ಹೋಗುತ್ತೆ ನೋಡಿ. ಈ ರೋಡಲ್ಲೇ ಬರುತ್ತೆ ಆ ದೇವಸ್ಥಾನ. ಬನ್ನಿ ತೋರಿಸ್ತೀನಿ. ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಕರೊಬ್ಬರು ನಮ್ಮ ಚಾನಲ್ಗೆ ಕಾಲ್ ಮಾಡಿ, ಅಂದರೆ ಅವ್ರಿಗೆ DM ಮಾಡಿದ್ರು. ಅವ್ರಿಗೆ ನಾವು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಮಾತಾಡಿದಾಗ ಅವ್ರು ಹೇಳಿದರು, ನಮ್ಮ ಮುದೇನೂರಲ್ಲಿ ಮತ್ತು ಮಾಕ್ನೂರ ಎಂಬ ಇಲ್ಲಿ 2 ಹಳ್ಳಿ ಇದ್ದಾವೆ. ಈ ಹಳ್ಳಿಯಲ್ಲಿ ಮತ್ತು ಆಮೇಲೆ ಹೊಳೆಯಾನ್ಮೇರೆ ಅಂತ ಊರಿದೆ, ಅಲ್ಲಿ ಹೋಗೋಣ. ಫಸ್ಟು ಮುದೇನೂರಿಗೆ ಬಂದಿದ್ದೀವಿ. ಈ ಮುದೇನೂರಲ್ಲಿ ಹಳೆ ಕಾಲದ ದೇವಸ್ಥಾನ ಇದೆ, ಇದ್ರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಮಾಡಿ ಈ ದೇವಸ್ಥಾನನ ಪರಿಚಯ ಮಾಡಿಕೊಡಿ ಹೊರ ಜಗತ್ತಿಗೆ ಅಂತ ಹೇಳಿದರು ನಮ್ಮ ಸ್ನೇಹಿತರು. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಇದರ ಪರಿಚಯ ಸಂಪೂರ್ಣವಾಗಿ ಇದುವರೆಗೂ ಯಾರಿಗೂ ಆಗಿಲ್ಲ ಸ್ನೇಹಿತರೆ. ಈ ದೇವಸ್ಥಾನದ ಪರಿಚಯ ನೋಡೋಣ, ಇಲ್ಲಿ ಶಾಸನ ಏನು ಹೇಳುತ್ತೆ ಅನ್ನೋದು ನೋಡಿ ಅದನ್ನ ಫಸ್ಟ್ ನೋಡೋಣ, ಏನಂತ ಗೊತ್ತಾಗುತ್ತೆ. ಆಮೇಲೆ ಪುರಾತತ್ವ ಇಲಾಖೆದವ್ರು ಇದನ್ನೆಲ್ಲ ನೋಡಿ ಈ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಈ ದೇವಸ್ಥಾನದ ಒಂದು ಸಂಶೋಧನೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಯಾಕಂದರೆ ಇಂತಹ ಹಳೆಯ ದೇವಸ್ಥಾನಗಳು ತುಂಬ ಹಳ್ಳಿಗಳಲ್ಲಿ ನಶಿಸಿ ಹೋಗ್ತಾ ಇದ್ದಾವೆ. ಇವರಂತೂ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ, ರಿನೋವೇಟ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದೇ ರೀತಿ ಕೆಲವು ಹಳ್ಳಿಗಳಲ್ಲಿ ಇನ್ನೂವರೆಗೂ ಎಷ್ಟೋ ದೇವಸ್ಥಾನಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಸ್ವಲ್ಪ ಪುರಾತತ್ವ ಇಲಾಖೆದವರು ಇದರ ಕಡೆ ಗಮನ ಕೊಡಬೇಕಾಗಿ ನಾವು ಈ ಮೂಲಕ ಈ ವಿಡಿಯೋ ಮೂಲಕ ಕೇಳಕತ್ತಿ ಸ್ನೇಹಿತರೆ. ಬನ್ನಿ ನೋಡೋಣ ಆ ದೇವಸ್ಥಾನ ಹೇಗಿದೆ ಅಂತ. ಪಕ್ಕದಲ್ಲಿ ಮುಚ್ಕಂಡೇಶ್ವರ ಸಮುದಾಯ ಭವನ ಮುದೇನೂರು ಅಂತ ಈ ಸಮುದಾಯ ಭವನ ರೆಡಿ ಮಾಡ್ಕೊಂಡಿದ್ದಾರೆ ಈ ಊರವರೆಲ್ಲ ಸೇರ್ಕೊಂಡು. ನೋಡಿ, ಇದು ಮುಚ್ಕಂಡೇಶ್ವರ ದೇವಸ್ಥಾನ, ಹಳೆಯ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ. ಇದು ಹಳೆಯ ದೇವಸ್ಥಾನ. ಇದನ್ನ ಅವ್ರು ಏನು ಮಾಡಿದ್ದಾರೆ, ಪೇಂಟ್ ಎಲ್ಲ ಮಾಡಿದ್ದಾರೆ, ಸ್ವಲ್ಪ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಇದು ಹಳೇದು ಹೆಂಗಿತ್ತು ಹಾಗೆ ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಹಳೇದೊಂದು ಸೊಗಡು ಕೊಡ್ತಿತ್ತು. ಇದು ನೋಡಿ, ಅಲ್ಲೆಲ್ಲ ಮೇಲೆ ಹಳೆ ಕೆತ್ತನೆನೇ ಅದನ್ನು ಪೇಂಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ಬಟ್ ಅದು ಏನಾಗುತ್ತೆ, ಹಳೆ ಕಾಲದ ಏನಿದೆ ವಾಸ್ತವತೆ ಅದು ಕಳ್ಕೊಂಬಿಡುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಪುರಾತನ ಕಾಲದ್ದು ಅನ್ನೋಕ್ಕೆ ಈ ಕಲ್ಲುಗಳೇ ಇಲ್ಲಿ ನೋಡಿ ತಿಳ್ಕೊಬೋದು ಅಷ್ಟೇ ನಾವು. ಯಾಕಂದರೆ ಬಿಲ್ಡಿಂಗ್ ಇಲ್ಲಿ ಹೊಸ ಬಿಲ್ಡಿಂಗ್ ಥರ ಕಾಣ್ತಿದೆ. ಇದು ರೀಪೇಂಟ್ ಮಾಡಿರೋದ್ರಿಂದ ಗೊತ್ತಾಗಲ್ಲ. ನೋಡಿ, ಇದ್ರ ಮೇಲೆ ಏನೋ ಬರೆದಿದ್ದಾರೆ, ಅವೆಲ್ಲ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಈ ಕಂಬನ ಸ್ವಲ್ಪ ನೀಟಾಗಿ ತೊಳೆದು ಇದನ್ನ ಸ್ವಲ್ಪ ಆಯಿಲ್ ಹಚ್ಚಬೇಕು. ಆಯಿಲ್ ಹಚ್ಚಿದ್ರೆ ನೀಟಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಪೂರ್ಣ ಚಂದ್ರ ಮತ್ತು ಇಲ್ಲಿ ಅರ್ಧ ಚಂದ್ರದ ಕಾಣುತ್ತೆ. ಇಲ್ಲಿ ಸ್ವಲ್ಪ ಲೈಟಾಗಿ ಹೋಗ್ಬಿಟ್ಟಿದೆ ಅದು. ಇಲ್ಲಿ ಬಸವಣ್ಣ, ನಂದಿ, ಶಿವಲಿಂಗ ಇದೆ ನೋಡಿ. ಇಲ್ಲಿ ಕೂಡ ಪೂರ್ಣ ಚಂದ್ರ ಇತ್ತು ಅನಿಸುತ್ತೆ. ಇಲ್ಲ, ಆಮೇಲೆ ಅರ್ಧ ಚಂದ್ರದ್ದು ಇದೆ ಶಿವಲಿಂಗ. ಆಮೇಲೆ ಲಿಪಿ ಇದೆ ಕಾಣಿಸುತ್ತೆ ಅನ್ಕೋತೀನಿ. ಇಲ್ಲೆಲ್ಲ ಬರಹಗಳಿದ್ದಾವೆ. ಸ್ವಲ್ಪ ಒಡೆದೋಗಿದೆ ಸ್ನೇಹಿತರೆ, ಹಳೆಯ ಕಾಲದ ಇದೆಲ್ಲ. ನಿಲ್ಲಿಸ್ಬಿಟ್ಟು ಇವರು ಕಾಂಕ್ರೀಟ್ ಮಾಡಿದ್ದಾರೆ, ಕೆಳಗಡೆ ಕಾಂಕ್ರೀಟ್ ಮಾಡಿದ್ದಾರೆ. ಈ ಕಂಬನ ಜೋಪಾನವಾಗಿ ಎತ್ತಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ, ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾರೆ. ನೋಡಿ, ಇಲ್ಲೂ ಕೂಡ ಬರೆದಿದ್ದಾರೆ ಸ್ನೇಹಿತರೆ. ಅದೇನು ಬರೆದಿದ್ದಾರೆ ಅನ್ನೋ ನಮಗೆ ಗೊತ್ತಾಗಲ್ಲ. ಪುರಾತತ್ವ ಇಲಾಖೆದವರು ಇದನ್ನ ಸಂಶೋಧನೆ ಮಾಡಿ ಏನು ಹೇಳುತ್ತೆ ಈ ಶಾಸನಗಳು, ಈ ಹಳೆ ಕಂಬಗಳು ಅನ್ನೋದನ್ನು ಅವರು ಅದನ್ನ ಸಮಾಜಕ್ಕೆ ತೋರಿಸ್ಬೇಕಾಗತ್ತೆ ಪುರಾತತ್ವ ಇಲಾಖೆದವರು. ನೋಡಿ, ಇಲ್ಲೊಂದಿದೆ. ಇಲ್ಲೂ ಕೂಡ ಕಲ್ಲು ಮೇಲೆ ಬರೆದಿದ್ದಾರೆ. ಇಲ್ಲೂ ಬರೆದಿದ್ದಾರೆ. ಈ ಕಲ್ಲು ತುಂಬ ಬರೆದಿದ್ದಾರೆ ನೋಡಿ. ಹಳೆ ಕಾಲದ್ದು ಇವು ಕಲ್ಲಮ್ಮ, ಇವು ಕಂಬಗಳು. ಅದಕ್ಕೆ ಮತ್ತೆ ಪೇಂಟ್ ಮಾಡ್ತಾರೆ. ಬಂದ್ ಈಗ 36-37 ವರ್ಷ ಆತಲ್ಲ. ನಾ ಬಂದ್ ಕುಂತು ಮುಂಚಿಂದನೂ ಅದಾವಂತ, ಅವಾಗಿಂದನೂ ಅದಾವ. ನಾ ಬಂದ್ ಮಾಡಿದ್ದು ಬಣ್ಣ ಕಟ್ಸಿದಾರ, ಛತ್ರ ಆಗೈತಿ. ಬಟ್ ಇವೆಲ್ಲ ಹಳೆ ಕಾಲದ ಹೆಂಗೈತೆ ಹಂಗೆ ದೇವಸ್ಥಾನಗಳು ಇರವ. ಮತ್ತೇನ್ ಕಟ್ಟಿಲ್ಲ ಇದ್ರಾಗ, ಬಟ್ ಬಣ್ಣ ಅಷ್ಟ ಹೊಡೆದಾರ. ಬಣ್ಣ ಹೊಡೆದಾರ. ದೇವ್ರು ಕಟ್ಸಿದ ಕಾಣ್ತಾರ. ದೇವ್ರು ಕಟ್ಸಿದಾರ.